ಈಗ ಕೆಲವೊಂದು ರೀತಿಯಲ್ಲಿ ನೋಡಕ್ ಹೋದ್ರೆ ಕೆಲಸದ ಒತ್ತಡ ಹೆಚ್ಚಾಗಿ ಜನಗಳಲ್ಲಿ ಅದರಲ್ಲೂ ಯೂತ್ಸಲ್ಲಿ ಕೆಲಸದ ಒತ್ತಡದಿಂದ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಿದೆ ಅಂತ ಹೇಳ್ತಾರೆ. ಅದು ಹೌದಾ? ನಿಮ್ಮ ಹತ್ರ ಬಂದಾಗ ಇವಾಗ ರೋಗಿಗಳಾಗಿರ್ಬೋದು, ಅವ್ರು ನಿಮ್ಮ ಹತ್ರ ಬಂದಾಗ ನಂಗೆ ಈ ಥರ ಆಗ್ತಿದೆ ಅಂತ ಹೇಳ್ಕೊಂಡಿರೋ ಪ್ರಮಾಣ ಹೆಚ್ಚಾ? ತುಂಬ ಈಗ ಬಂದು ಹೇಳೋರೇ ನನಗೆ ಮ್ಯಾನೇಜ್ ಮಾಡೋಕ್ಕೆ ಆಗ್ತಿಲ್ಲ. ನಂಗೆ ಡಾಕ್ಟ್ರೇ ಏನಾದರೂ ಮಾಡಿ ಸರಿ ಮಾಡಿಬಿಡಿ. ನನಗಿದನ್ನು ತೊಗೊಳಕ್ಕಾಗ್ತಿಲ್ಲ, ನನಗಿದನ್ನು ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ಅಂತಲೇ ಬರೋರ ಸಂಖ್ಯೆ ಜಾಸ್ತಿ ಇದ್ದಾರೆ. ಈಗ ಯೂತ್ ನಾವು ಕರಿತೀವಿ, ಅರೌಂಡ್ ದ ಏಜ್ ಗ್ರೂಪ್ಸ್ ಆಫ್ ಅರೌಂಡ್ 24, 25, 30, 35 ವಯಸ್ಸಿನಲ್ಲಿ ಅದು ಪೀಕ್ ವಯಸ್ಸು, ಅವರು ಕೆಲಸ ಮಾಡಿ ದುಡಿಯುವಂಥ ವಯಸ್ಸು. ಅಂಥ ಸಂದರ್ಭಗಳಲ್ಲಿ ನನಗೆ ಮ್ಯಾನೇಜ್ ಮಾಡೋಕ್ಕೆ ಆಗ್ತಿಲ್ಲ ಅಂತ ಹೇಳಿ ತುಂಬ ಜನ ಬರೋರಿರ್ತಾರೆ. ಅಲ್ಲಿ ನಾವು ಕೂತ್ಕೊಂಡು ಮಾತಾಡಿದಾಗ ಅವ್ರಿಗೆ ಲವ್ ಫೇಲಿಯರ್ಸ್ಗಳಿದೆ, ಅಥವಾ ಏನೋ ಒಂದು ಫೇಲ್ ಆಗಿಬಿಟ್ಟಿದ್ದೀನಿ ಅನ್ನೋ ಒಂದು ಯಾವುದೋ ವಿಚಾರವಾಗಿ ಫೇಲ್ ಆಗಿದ್ದೀನಿ ಅನ್ನೋದೊಂದಿರುತ್ತೆ. ಮುಂದಕ್ಕೆ ಫೇಲ್ ಆಗಬಹುದೇನೋ, ನಾನಿದೇ ಒಂಥರದ ಫೇಲಿಯರ್ ಆಗಿಬಿಡ್ತೀನಿ ಅಂತ ಆಲೋಚನೆ, ಟೆನ್ಷನ್, ಆ್ಯಂಗ್ಸೈಟಿಯಲ್ಲೂ ಸಹ ಸಮಸ್ಯೆಗಳಾಗಿರೋದಿರ್ತಾರೆ. ಇನ್ನು ಕೆಲವರು ಎಷ್ಟು ಮಟ್ಟಕ್ಕೆ ಡಿಪ್ರೆಷನ್ ಆಗಿರ್ತಾರೆ ಅಂದರೆ, ಅಯ್ಯೋ ನನ್ನ ಕೈಲಿನೂ ಮಾಡೋಕ್ಕಾಗೋದೇ ಇಲ್ಲ, ಚಿಕ್ಕ ಚಿಕ್ಕ ಕೆಲಸಗಳನ್ನು ಸಹ ನನಗೆ ಮಾಡೋಕ್ಕಾಗೋದೇ ಇಲ್ಲ ಅಂತ ಅವರೇ ಅಂದ್ಕೊಂಡ್ಬಿಡ್ತಾರೆ. ಅಂದರೆ ಡಿಪ್ರೆಷನ್ ಅವ್ರನ್ನ ಆ ಥರ ಮಾಡಿಬಿಡುತ್ತೆ. ಆಮೇಲೆ ರಿಲೇಷನ್ಶಿಪ್ಸಲ್ಲಿ ಪ್ರಾಬ್ಲಮ್, ಅಪ್ಪ ಅಮ್ಮನ ಜೊತೆ ಜಗಳ ಮಾಡ್ತಿರ್ತಾರೆ, ಆಫೀಸಲ್ಲಿ ಅವರ ಬಾಸ್ಗಳ ಜೊತೆ ಜಗಳ ಮಾಡ್ತಿರ್ತಾರೆ. ಕಾರಣ ಅಲ್ಲದೆ ಚಿಕ್ಕ ಕಾರಣಗಳಿಗೆ, ಚಿಕ್ಕ ಕಾರಣ ಹೆಂಗೆ ಹೋಗ್ಲಿ ಬಿಡು ಅಂತ ನಾವು ವಿ ಕ್ಯಾನ್ ಓವರ್ಲುಕ್ ಆಟ್ ಇಟ್ ಅನ್ನೋ ಥರದ ಕಾರಣಗಳಿಗೂ ಸಹ ಅವರು ರಿಯಾಕ್ಟ್ ಮಾಡಿರ್ತಾರೆ. ಇವೆಲ್ಲವೂ ಮನುಷ್ಯನ ಒಳಗಡೆ ಆಗ್ತಿರುವಂಥ ಕಳವಳಗಳು, ತುಮುಲಗಳು ಅಂತ ಏನು ಕರಿತೀವಿ, ಅವೆಲ್ಲವೂ ಡಿಪ್ರೆಷನಲ್ಲಿ ಆಗ್ತಾ ಹೋಗುತ್ತೆ. ಪ್ರಾಬ್ಲಮ್ ಏನಂದರೆ, ಅವ್ರು ಎಲ್ಲಿ ಬೇಕಾದ್ರೂ ಹೋಗೋಕ್ಕೆ ರೆಡಿ ಇರ್ತಾರೆ, ಅದ್ರ ವೈದ್ಯರಲ್ಲಿ ಬಂದು ತೋರಿಸ್ಕೊಳೋಕ್ಕೆ ರೆಡಿ ಇರೋಲ್ಲ. ಅದೇ ಪ್ರಾಬ್ಲಮ್. ನಿಮ್ಗೆ ನೋಡಿರಿ, ಈ ಥರ ಡಿಪ್ರೆಷನ್ ಆಗಿದೆ, ಸ್ಟ್ರೆಸ್ ಆಗಿದೆ ಅಂತ ಹೇಳಿದ್ರೆ ನನಗೇನು ಹುಚ್ಚ ಅನ್ನೋ ಥರದಲ್ಲೇ ಭಾಳಷ್ಟು ಜನ ಹೇಳ್ತಾರೆ. ಈಗ ಸ್ವಲ್ಪ ಮಟ್ಟಕ್ಕೆ ಎಜುಕೇಷನ್ ಆಗ್ತಾಯಿದೆ, ಇನ್ಫಾರ್ಮೇಷನ್ ಬರ್ತಾಯಿದೆ, ಅವೇರ್ನೆಸ್ ಬರ್ತಾಯಿದೆ. ಆದರೂ ಸಹ ಯಾರಿಗೂ ನೀವು ಇಲ್ಲ, ಯು ಮೈಟ್ ನೀಡ್ ಹೆಲ್ಪ್, ನೀವು ಹೋಗಿ ಡಾಕ್ಟ್ರಲ್ಲಿ ತೋರಿಸ್ಕೊಳ್ಳಿದ್ರೆ ಇಮ್ಮಿಡಿಯೇಟ್ ರಿಯಾಕ್ಷನ್, ಏನು ನನಗೇನು ತಲೆ ಕೆಟ್ಟಿದೆಯಾ, ನನಗೆ ಮ್ಯಾನೇಜ್ ಮಾಡೋಕ್ಕಾಗಲ್ವಾ, ಈ ಥರದ್ದೆಲ್ಲವೂ ಇರುತ್ತೆ. ಮತ್ತಿನ್ನೊಂದು, ಗಂಡು ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣ ಯಾಕಿರುತ್ತೆ ಅಂದರೆ, ಅವರಿಗೆ ಫಸ್ಟ್ ನಾನು ನಿನ್ನ ಗಂಡಸು, ಗಂಡು ಹುಡುಗ ಅಳ್ತೀಯ, ನೀನು ಅಳಂಗೆ ಇಲ್ಲ, ನೀನು ಯಾರಿಗೂ ಹೇಳ್ಕೊಳ್ಳೋದು ಬಿಡ, ನೀನು ಅಳ್ತಿದ್ಯಾ, ನೀನೇನು ಇಷ್ಟೊಂದು ವೀಕ್ ಆಗಿಬಿಟ್ಟೆ, ಈ ರೀತಿನೇ ಫಸ್ಟಿಂದನು. ಮೊದಲೇ ಒಂದು ಮಾತಿದ್ದಿಲ್ಲ, ಏನು ಗಂಡು ಹುಡುಗದ ಮರೆದ್ಕೋ ದರ್ದನೇ ಹೋತಾ ಅನ್ನೋ ಥರದಲ್ಲಿ ಹೇಳ್ಕೊಟ್ಟು ಏನೇನೋ ಹೇಳಿರ್ತಾರೆ. ಅವಾಗ ಅವ್ರಿಗೆ ನನಗಾಗ್ತಿರೋ ನೋವನ್ನು ನಾನು ಹೇಳ್ಕೋಬೇಕಾ ಬೇಡವಾ ಅನ್ನೋ ಥರದ ಅವರು ಗೊಂದಲದಲ್ಲಿರ್ತಾರೆ. ತುಂಬ ಜನ ಗಂಡು ಮಕ್ಕಳು ಬಂದು ನಮ್ಮ ಹತ್ರ ಅದನ್ನೇ ಹೇಳೋದು, ಡಾಕ್ಟ್ರೇ ನನಗೆ ಹತ್ಬಿಡ್ಬೇಕು ಅಂತ ಅನಿಸ್ತಾ ಇದೆ ಅಂತ. ಸರಿಯಪ್ಪ, ಹೂ ಸ್ಟಾಪಿಂಗ್ ಯು, ನಿಮ್ಮನ್ನು ಯಾರು ಸ್ಟಾಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲ ನನಗೆ ಹೇಳಿದ್ದಾರೆ, ನಿನ್ನ ಗಂಡು ಹುಡುಗ ಟೆನಿ ಕಾಯಿಂಟ್, ನೀನು ಸಖತ್ ಸ್ಟ್ರಾಂಗ್ ಆಗಿರ್ಬೇಕು, ಗಂಡು ಮಕ್ಕಳು ಅಂದರೆ ಮನೆಯನ್ನು ನೋಡ್ಕೊಳ್ಳೋರು, ಅವರಿಗೆ ಬೇಜಾರೇ ಆಗೋಕ್ಕೆ ಸಾಧ್ಯನೇ ಇಲ್ಲ, ಈ ರೀತಿಯಾದಂಥದ್ದೆಲ್ಲ ಹೇಳಿದ್ದಾರೆ ನನಗೆ. ಅದಕ್ಕೋಸ್ಕರ ನನಗೆ ಏನು ಮಾಡಬೇಕು, ಹೆಂಗೆ ರಿಯಾಕ್ಟ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಭಾಳಷ್ಟು ಜನ ಬರ್ತಾರೆ. ದೇ ಆರ್ ವೆರಿ ಹೈ ಅಚೀವರ್ಸ್ ಸಹ, ತುಂಬ ಒಳ್ಳೊಳ್ಳೆ ಮಾರ್ಕ್ಸ್ಗಳನ್ನ ತೆಗೆದಿರ್ತಾರೆ, ಒಳ್ಳೊಳ್ಳೆ ಕಂಪ್ನಿಯಲ್ಲಿ ಒಳ್ಳೊಳ್ಳೆ ಪೊಸಿಷನ್ಗಳಲ್ಲೂ ಇರ್ತಾರೆ. ಆದರೂ ಎಲ್ಲ ಒಂದು ಕಡೆ ಡಿಪ್ರೆಷನ್ ಬಂದಾಗ ಇವೆಲ್ಲವನ್ನೂ ನಿಭಾಯಿಸೋದು ಕಷ್ಟ ಆಗುತ್ತೆ. ಇನ್ನೊಂದು ಥರದ ಡಿಪ್ರೆಷನ್ ನಾವು ಎಲ್ಲಿ ನೋಡಿದ್ದೀವಿ ಅಂದರೆ, ಸಡನ್ನಾಗಿ ಫೇಮಸ್ ಆಗಿರ್ತದೆ. ಈ ಒಂದು ರಿಯಾಲಿಟಿ ಶೋಸಲ್ಲೋ, ಇನ್ಫ್ಲೂಯೆನ್ಸರ್ಸಲ್ಲೋ, ಮಗದೊಂದು ಅದರಲ್ಲೆಲ್ಲ ಫೇಮಸ್ ಆದಾಗ ಆ ವಯಸ್ಸಿನಲ್ಲಿ ಅದನ್ನು ಹೇಗೆ ಹ್ಯಾಂಡಲ್ ಮಾಡೋಕ್ಕೆ ಬರೋಲ್ಲ. ತುಂಬ ಜನ ಅದಕ್ಕೆ ಡಿಪ್ರೆಷನ್ಗೆ ಹೋಗ್ತಾ ಇರ್ತಾರೆ. ಸಡನ್ನಾಗಿ ಅವ್ರಿಗೆ ಎಲ್ಲ ಥರದ ಒಂದು ಇಂಪಾರ್ಟೆನ್ಸ್ ಸಿಕ್ಕಿರುತ್ತೆ, ಎಲ್ಲಿ ಹೋದರೂ ಎಲ್ಲರನ್ನೂ ಮಾತಾಡ್ಸಿರ್ತಾರೆ. ಆಮೇಲೆ ಅದು ಒಂದೇ ಥರ ಇರಲ್ಲ, ಕಮ್ಮಿ ಆಗುತ್ತೆ. ಕೆಲವೊಬ್ರಿಗೆ ಜಾಸ್ತಿ ಇರುತ್ತೆ, ಮತ್ತು ಕೆಲವೊಬ್ರಿಗೆ ಅದು ಇಲ್ಲೇ ಇದ್ದಾಗ ಏನಾಗುತ್ತೆ, ಓ ನಾನು ಹಿಂಗಾಗ್ಬಿಟ್ಟೆ, ನಾನು ಮೂಲೆ ಸೇರಿಬಿಟ್ಟೆ, ನಾನು ಯಾರನ್ನೂ ಮಾತಾಡ್ಸೋರು ಯಾರೂ ಇಲ್ಲ, ನನ್ನ ಮುಂದಕ್ಕೆ ಬದುಕೇ ಇಲ್ಲ, ಇವರೇ ಅಂದ್ಕೊಳ್ಳೋದು. ಆ ಥರ ಅಂದ್ಕೊಂಡು ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗಿರೋ ಸಾಧ್ಯತೆ ಇದೆ, ಡಿಪ್ರೆಷನ್ಗೆ ಹೋಗಿದ್ದಾರೆ, ನಾವು ನೋಡಿದ್ದೀವಿ. ಸೊ ಹಾಗಾಗಿ ಈಗೇನು ಚೇಂಜ್ ಆಗ್ತಿರೋ ಬದುಕುಗಳಲ್ಲಿ ನಾವು ನೋವು, ನಲಿವುಗಳು, ಗೆಲುವುಗಳು, ಸೋಲುಗಳು ಎಲ್ಲವನ್ನೂ ಸಮ ಪ್ರಮಾಣದಲ್ಲಿ ತಗೊಳ್ಳೋವಂಥದ್ದನ್ನು ಮೊದಲಿಂದನೂ ಗೊತ್ತಿಲ್ಲದ ಕಾರಣಕ್ಕೆ ಈ ಥರದ ಒಂದು ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಈಗ ಮಾನಸಿಕ ಸಮಸ್ಯೆಗೆ ಒಳಗಾದವರು ನಿಮ್ಮ ಹತ್ರ ಬಂದಾಗ ನಿಮ್ಮಲ್ಲಿ ನಡೆಯುವಂತಹ ಟ್ರೀಟ್ಮೆಂಟ್ಸ್ ಏನು, ಅದನ್ನು ಹೇಗೆ ನೀವು ಗೊತ್ತಾಗುತ್ತೆ ನಿಮಗೆ ಇವರು ಡಿಪ್ರೆಷನ್ ಇದ್ದಾರೆ, ಇವರು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ ಅಂತ ಹೇಳಿ? ಇತ್ತೀಚಿನ ದಿನಗಳಲ್ಲಿ ಅವರೇ ಬಂದು ಹೇಳ್ತಾರೆ, ಡಾಕ್ಟ್ರೇ ನನಗೆ ಡಿಪ್ರೆಷನ್ ಆಗಿದೆ ಅಂತ ಹೇಳಿ. ತುಂಬ ಈ ಗೂಗಲ್ ನಾಲೆಜಲ್ಲಿ ತಿಳ್ಕೊಂಡು ಬಂದು ಅವ್ರು ಹೇಳ್ತಾರೆ, ನಾನು ಇವಾಗ ನೋಡಿ ಈಗ ಟೈಪ್ 2 ಅಲ್ಲಿದ್ದೀನಿ ಅಂದರೆ, ನಾನು ಸ್ಟೇಜ್ 2 ಅಲ್ಲಿದ್ದೀನಿ ಅಂತ ಕೆಲವ್ರಿಗೆ ಹೇಳಕ್ಕೆ ಬರಲ್ಲ. ನಾನು 2nd ಸ್ಟೇಜಲ್ಲಿದ್ದೀನಿ, ನನಗೆ ಈ ಥರ ಇದೆ, ನನಗೆ ಈ ಥರ ಆಗ್ತಾಯಿದೆ, ನನಗೆ ಕಾರಣ ಇಲ್ಲದೆ ಅಳು ಬರ್ತಾಯಿದೆ, ನನಗೆ ಸುಮ್ಮನೆ ವಿಚಾರಕ್ಕೆ ಸಿಟ್ಟು ಬಂದಂಗೆ ಆಗುತ್ತೆ, ನನಗೆ ಯಾರಿಗೂ ಮಾತಾಡೋಕ್ಕೆ ಇಷ್ಟ ಇಲ್ಲ, ನನಗೇನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನನಗೆಲ್ಲ ಹಳಿದೆಲ್ಲ ಮರೆತು ಹೋಗ್ತಾ ಇದೆ, ನಾನು ಕೀಯಲ್ಲಿ ಇಟ್ಟಿದ್ದೀನಿ ಮರೆತು ಹೋಗುತ್ತೆ. ಇವೆಲ್ಲವೂ ನಾನು ಯೂಟ್ಯೂಬಲ್ಲಿ ನೋಡಿದೆ,
ಗೂಗಲಲ್ಲಿ ನೋಡಿದೆ, ನನಗೂ ಅನಿಸ್ತಾ ಇದೆ, ನನಗೆ ಆಗಿದೆ ಅಂತ ಹೇಳಿ ಅವ್ರು ಬಂದು ಹೇಳ್ತಾರೆ ಜನ ಹೇಳ್ತಾರೆ. ಇವಾಗ ಇಟ್ಸ್ ಅ ವೆರಿ ಇದು ಇನ್ಫಾರ್ಮೇಟಿವ್ ಜಮಾನ, ಎಲ್ಲವೂ ಗೂಗಲಲ್ಲಿ ಇದೆ, ಎಲ್ಲವೂ ಯೂಟ್ಯೂಬಲ್ಲಿ ಸಿಗ್ತವೆ. ಸೊ ಹಾಗಾಗಿ ಅವ್ರು ಬಂದು ನಮಗೆ ಹೇಳ್ತಾರೆ, ನೋಡಿ ಹಿಂಗಿದೆ. ಇನ್ನೂ ಒಂದು ಹುಡುಗಿ ಬಂದಿದ್ರು, ನನಗೆ ಈ ಥರ ಸಮಸ್ಯೆ ಇದೆ, ನೀವು ಆ್ಯಂಟಿ ಡಿಪ್ರೆಸೆಂಟ್ಸ್ ಕೊಡ್ತೀರಾ ಅಂತ ನನಗೆ ಗೊತ್ತು, ನನಗೆ ಕೊಡಬೇಡಿ, ನಾನು ದಪ್ಪ ಆಗ್ಬಿಡ್ತೀನಿ ಅಂತ ಆ ಗೂಗಲಲ್ಲೂ ಬರೆದಿತ್ತು ಅಂತ. ಅವಾಗ ನಾವು ಕೇಳೋದು, ನಮಗೆ ಒಂದೊಂದು ನಿಮಿಷಕ್ಕೆ ಏನು ಮಾಡಬೇಕಂತಲೇ ಹೇಳೋಕ್ಕಾಗಲ್ಲ, ಅಥವಾ ಅವ್ರಿಗೇನು ಕೌನ್ಸಿಲಿಂಗ್ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ. ಅವ್ರು ಸೈಕ್ಯಾಟ್ರಿಸ್ಟ್ಗೆ ರೆಫರ್ ಮಾಡಿಬಿಟ್ಟು ಏನಾರು ಹೇಳಬೇಕು ಅಂದ್ರೆ ವಿ ಅವರ್ ಸೆಲ್ಸ್ ಒಂದು ಸ್ವಲ್ಪ ಹೊತ್ತಿಗೆ ಶಾಕ್ ಆಗ್ತೀವಿ. ಆ ಥರದ ಬಂದು ಪೇಷಂಟ್ಸ್ಗಳು ಹೇಳ್ತಾರೆ, ಡಾಕ್ಟ್ರೆ ನನಗೆ ಮೋಸ್ಟ್ ಪ್ರಾಬ್ಲಿ ಬೈಪೋಲಾರ್ ಡಿಸಾರ್ಡರ್ ಇದೆ, ಈಗ ನಾನು ಮೇನಿಯಕ್ ಫೇಸಲ್ಲಿ ಇದ್ದೀನಿ, ಎಲ್ಲವನ್ನೂ ಅವರೇ ಬಂದು ಹೇಳ್ತಾರೆ. ಅದಾದ ನಂತರ ಮೂಡ್ ಸ್ಟೆಬಿಲೈಸರ್ಸ್ ಬೇಕಂತೆ. ಇದು ಒಂದು ನನಗೆ ಒಂದು MBA ಓದ್ತಿದ್ದಂಥ ಒಂದು ಹುಡುಗ ಬಂದು ಹೇಳಿದ್ದು, ನನಗೆ ಈ ಮೂಡ್ ಸ್ಟೆಬಿಲೈಸರ್ಸ್ ಬೇಕಂತೆ, ಮೂಡ್ ಸ್ಟೆಬಿಲೈಸರ್ ಹಾಕಿದಾಗ ಅದಕ್ಕೆ ತುಂಬ ಸೈಡ್ ಎಫೆಕ್ಟ್ಸ್ ಇದೆಯಂತೆ, ಅಡ್ವರ್ಸ್ ಎಫೆಕ್ಟ್ಸ್ ಆಗಿದೆ ಅಂತ ಹೇಳಿ ಯಾವುದೋ ಕ್ಲಿನಿಕಲ್ ಟ್ರಯಲಲ್ಲಿ ನಾನು ಆನ್ಲೈನಲ್ಲಿ ಓದಿದ್ದೀನಿ ಅಂತ ಹೇಳಬೇಕಾದ್ರೆ ಮೋಸ್ಟ್ ಪ್ರಾಬ್ಲಿ ನಾನು ಆ್ಯಸ್ ಅ ಡಾಕ್ಟ್ರ್ ಅಷ್ಟು ತಿಳ್ಕೊಳೋಕ್ಕೇ ಎಷ್ಟೋ ವರ್ಷಗಳು ತಗೊಂಡ್ವಿ. ಆವಾಗ ನಾವೇ ಶಾಕ್ ಆಗ್ತೀವಿ. ಅಂದರೆ ಇಷ್ಟೊಂದು ಇಂಟೆಲಿಜೆಂಟ್ ಇರೋರು ಇಷ್ಟೊಂದು ಇರ್ತಾರೆ, ಅದು ಚಿಕ್ಕದೊಂದು ಸಮಸ್ಯೆಗಳಿಗೆ ಬಂದಾಗ, ಈ ಥರದ ಪ್ರಾಬ್ಲಮ್ಸ್ಗೆ ಆದಾಗ ಅವ್ರನ್ನ ನೀವು ಕನ್ವಿನ್ಸ್ ಮಾಡಿ, ಇಲ್ಲ ನಿಮಗೆ ಮೆಡಿಸಿನ್ ಬೇಕಾಗುತ್ತೆ, ದೇಹದಲ್ಲಿ ಈ ಥರದ ಚೇಂಜಸ್ ಆಗ್ತಾ ಇರುತ್ತೆ, ಹಾರ್ಮೋನ್ಸ್ ಪ್ರಾಬ್ಲಮ್ ಆಗಿದೆ, ಬೇಕು, ಕೌನ್ಸಿಲಿಂಗ್ ಮಾಡಿಸ್ಬೇಕು, ಎಲ್ಲವನ್ನ ಹೇಳಿ ನನಗೆ ಅವ್ರನ್ನ ಕನ್ವಿನ್ಸ್ ಮಾಡೋಷ್ಟರಲ್ಲಿ, ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಮುಗಿಸೋಷ್ಟರಲ್ಲಿ ಎಷ್ಟೋ ಸತಿ ಅಯ್ಯೋ ದೇವ್ರೆ ನನಗೆ ಕೌನ್ಸಿಲಿಂಗ್ ಬೇಕೇನಪ್ಪ ಅನ್ನೋ ಥರದಲ್ಲಿ ಆಗಿರೋದು ಸಹ ನಾವು ನೋಡಿದ್ದೀವಿ. ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಹೇಳೋದಕ್ಕಿಂತ ಪೇಷಂಟ್ ಕಡೆಯಿಂದನೇ ಹೆಚ್ಚು ನಿಮಗೆ ರಿಯಾಕ್ಷನ್ ಬಂದಿರೋದು ಹೆಚ್ಚು. ಐ ಡೋಂಟ್ ವಾಂಟ್ ಟು ಡಿನೈ ದಟ್ ಇಟ್ ಆಲ್. ಭಾಳಷ್ಟು ಜನ ಆಮೇಲೆ ಅವರು ಇಟ್ಸ್ ನಾಟ್ ಅ ನೆಗೆಟಿವ್ ವೇ, ಅವರೇ ತಿಳ್ಕೊಂಡ್ಬಂದು ಹೇಳೋದು, ನೋಡಿ ನನಗೆ ಹಿಂಗಾಗಿದೆ, ನನ್ನ ಫ್ರೆಂಡ್ ಒಬ್ಬರಿಗೆ ಅವ್ರ ಬಟ್ ಕೆಲವೊಬ್ರು ಅಸ್ಯೂಮ್ ಮಾಡ್ಕೊಳೋರು ಇರ್ತಾರಲ್ವಾ, ಈ ತರ ನನಗೆ ಆಗಿರಬಹುದು, ಹಂಗಬಹುದು, ಇದೆ. ಅದೂ ಸಾಧ್ಯತೆ ಇರುತ್ತೆ. ಅವ್ರನ್ನ ಕೂತು ಮಾತಾಡಿಸ್ತೀವಿ, ನಾವು ಕ್ವೆಶನ್ಸ್ ಕೇಳ್ತೀವಿ, ಅವ್ರ ದಿನನಿತ್ಯದ ಒಂದು ಡೀಟೇಲಿಂಗ್ ಎಲ್ಲ ಕೇಳ್ತೀವಿ, ಫ್ಯಾಮಿಲಿ ಹಿಸ್ಟ್ರಿ ಕೇಳ್ತೀವಿ. ಎಲ್ಲವನ್ನು ಕೇಳಿದಾಗ ನಮಗೆ ವಿಲ್ ಬಿ ಏಬಲ್ ಟು ಅಸೆಸ್ ಏನು ಅಂತ ಗೊತ್ತಾಗುತ್ತೆ. ಬಟ್ ಅದರ ಒಂದು ಅವರು ಕ್ಯಾಶುವಲಾಗಿ ನಗ್ತಾನೆ ಬಂದು ಹೇಳೋರು ಇರ್ತಾರೆ ಎಷ್ಟೋ ಜನ ಪೇಷಂಟ್ಸು. ನನಗೇನಾದರೂ ಪರ್ಸ್ನಾಲಿಟಿ ಡಿಸಾರ್ಡರ್ ಆಗಿದೆ ಅನಿಸುತ್ತೆ ಡಾಕ್ಟ್ರೆ, ನಾನು ಹೀಗೆಲ್ಲ ಆಡ್ತೀನಿ, ನಾನು OCD ಥರ ಆಡ್ತೀನಿ ಅಂತೆಲ್ಲ ಹೇಳಿ ಬಂದು ಕ್ಯಾಶುವಲಾಗಿ ಕಾನ್ವರ್ಸೇಷನ್ಸ್ ಮಾಡಿರೋರು ಇದ್ದಾರೆ. ಐ ಡೋಂಟ್ ಡಿನೈ ದಟ್ ಎಟ್ ಆಲ್. ಒಂದು ಕಡೆ ವಿ ಅಪ್ರಿಷಿಯೇಟ್ ಇಟ್, ಅಂದರೆ ಅಷ್ಟರ ಮಟ್ಟಕ್ಕೆ ಅವೇರ್ನೆಸ್ ತಿಳ್ಕೊಂಡು ಬಂದು ಹೇಳೋರನ್ನು ನಾವು ಮೆಚ್ಕೋತೀವಿ. ಆದರೆ ಅದೇ ಒಂದೊಂದು ಸತಿ ಅವರಿಗೆ ಮುಳುವಾಗುವಂಥ ಸಾಧ್ಯತೆ ಇರ್ತವೆ. ನಾನಂತೂ ಮಾತ್ರ ತೊಗೊಳೋದೇ ಇಲ್ಲ. ನನ್ನ ಎಷ್ಟೋ ಪೇಷಂಟ್ಸು ನಮ್ಮ ಹಾಸ್ಪಿಟ್ಲ್, ನನ್ನ ಹಸ್ಬೆಂಡ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಮೆಡಿಸಿನ್ಸ್ ಕೊಟ್ಟಿರ್ತಾರೆ, ಅವರಾದಮೇಲೆ ನಾವು ರೆಫರ್ ಮಾಡಿದಾಗ ನನ್ನ ಹತ್ರ ಬಂದು ಹೇಳ್ತಾರೆ, ನಾನಂತೂ ಮಾತ್ರೆ ತೊಗೊಳೋದೇ ಇಲ್ಲ. ಯಾಕೆಂದರೆ ಅದರಲ್ಲಿ ಬರೆದು ಬಿಟ್ಟಿದೆ ಏನಂದರೆ ತಿಂದುಬಿಟ್ರೆ ದಪ್ಪ ಆಗಿಬಿಡ್ತಾರೆ ಅಂತೆ. ನನಗೆ ದಪ್ಪ ಆಗೋಕ್ಕೆಲ್ಲ ಇಷ್ಟ ಇಲ್ಲ. ದಪ್ಪ ಆಗ್ತಾರೆ ಅಂತ ಹೇಳಿದಾಗ ಯಾರೋ ಒಬ್ರಿಗೆ ಸೈಡ್ ಎಫೆಕ್ಟ್ಸ್ ಆಗಿರಬಹುದು, ಅದು 1000ಕ್ಕೊಬ್ಬರೋ 1,00,000ಕ್ಕೊಬ್ಬರೋ ಆಗಿರುತ್ತೆ. ಇವರಲ್ಲಿ ಓದ್ಕೊಂಡ್ಬಂದ್ಬಿಟ್ಟಾದ್ಮೇಲೆ ಅದನ್ನು ಮೆಡಿಸಿನ್ ತಗೊಳಕ್ಕೆ ರೆಡಿ ಇರಲ್ಲ. ಇಲ್ಲ, ಐ ವಿಲ್ ನಾಟ್ ಟೇಕ್, ನಾನು ತೊಗೊಳೋದೇ ಇಲ್ಲ. ಈ ಥರದಲ್ಲಿ ಗಲಾಟೆ ಮಾಡೋರು ಇರ್ತಾರೆ. ಅವ್ರನ್ನ ಕೂರಿಸಿ ಕನ್ವಿನ್ಸ್ ಮಾಡಬೇಕು. ಮಾಡ್ತೀವಿ, ಕೂತು ಹೇಳಬೇಕಾಗತ್ತೆ, ಫ್ಯಾಮಿಲಿ ಮೆಂಬರ್ಸ್ ಕೇಳಬೇಕಾಗತ್ತೆ. ಆಮೇಲೆ ಎಷ್ಟೋ ಪೇಷಂಟ್ಸ್ ಏನು ಬರ್ತಾರೆ, ಅವರಿಗೆ ಇಮ್ಮಿಡಿಯೇಟಾಗಿ ಕನ್ವಿನ್ಸ್ ಆಗೋ ಪರಿಸ್ಥಿತಿ ಇದ್ದಿದ್ರೆ ಮನೆ ಮಂದಿ ಮಾತೇ ಕೇಳ್ತಿದ್ರು. ಸೊ ಹಾಗಾಗಿ ಭಾಳಷ್ಟು ಎಫರ್ಟ್ಸ್ ಹಾಕಲೇಬೇಕಾಗುತ್ತೆ. ಈಗ ನೀವು ವೆರೈಟಿ ಆಫ್ ಟ್ರೀಟ್ಮೆಂಟ್ಸ್ ಕೇಳಿದಾಗ ಫಸ್ಟ್ ಇಸ್ ಫಾರ್ಮಕೋಥೆರಪಿ ಅಂದರೆ ಡ್ರಗ್ಸ್, ಮೆಡಿಸಿನ್ಸನ್ನು ಹಾಕಿ ಟ್ರೀಟ್ಮೆಂಟ್ ಮಾಡೋವಂಥದ್ದು ಮಾನಸಿಕ ಸಮಸ್ಯೆಗಳು. ಇನ್ನೊಂದು ECT, ಎಲೆಕ್ಟ್ರೋ ಕನ್ವಲ್ಸಿವ್ ಥೆರಪಿ ಅಂತ ಹೇಳಿ, ಶಾಕ್ ಥೆರಪಿ ಅಂತ ಹೇಳ್ತಾರಲ್ಲ, ಆ ಥರದ್ದು ಒಂದು. ಅದನ್ನೇನು ಎಲ್ರಿಗೂ ಕೊಡಲ್ಲ, ತೀರಾ ತುಂಬ ಜಾಸ್ತಿ ಆದಾಗ ಕಾಯಿಲೆ ಚಿಕ್ಕ ಪ್ರಮಾಣದಲ್ಲಿ ಕೊಡಬೇಕಾಗಿ ಬರುತ್ತೆ. ಅದು ಹಾಸ್ಪಿಟಲಲ್ಲೇ IP ಪೇಷಂಟ್ ಬೇಸಿಸಲ್ಲೇ ಕೊಡೋದು ಸಾಧ್ಯ. ಏನು ಸುಮ್ಮನೆ ಹೆಂಗೋ ಎಲ್ಲೆಲ್ಲೋ ಕೊಡೋಕ್ಕೆಲ್ಲ ಸಾಧ್ಯನೇ ಇಲ್ಲ. ಅದಾದ ನಂತರ ವಿ ಹ್ಯಾವ್ ಸೈಕೋಥೆರಪಿ ಅಂದರೆ ಥೆರಪೀಸ್, ಅವರಿಗೆ ಕೂತು ಮಾತಾಡಿಸೋದು, CBT, ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಇರುತ್ತೆ. ಈ ಥರದ ಬೇರೆ ಬೇರೆ ಥರವಾದಂಥ ಥೆರಪೀಸ್ ಇರುತ್ತೆ. ವಿ ಹ್ಯಾವ್ ಕೌನ್ಸಿಲಿಂಗ್, ಇಂಡಿವಿಜುವಲ್ ಆಗಿ ಕೌನ್ಸಿಲಿಂಗ್ಸ್ ಇರುತ್ತೆ. ಇಲ್ಲಾಂದರೆ ಗ್ರೂಪ್ ಥೆರಪೀಸ್ ಅಂತ ಕರಿತೀವಿ, ಸಪೋರ್ಟ್ ಥೆರಪೀಸ್ ಅಂತ ಕರಿತೀವಿ. ಸಾಕಷ್ಟು RET, ರಿಮೋಟ್ ಎಮೋಷನಲ್ ಥೆರಪೀಸ್ ಅಂತ ಬೇರೆ 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 ಥರದ ಥೆರಪೀಸ್ ಇರ್ತವೆ. ಒಬ್ಬೊಬ್ಬರಿಗೆ ಡಿಪೆಂಡಿಂಗ್ ಆನ್ ದ ಪೇಷಂಟ್ ನೀಡ್ ವಿ ನೀಡ್ ಟು ಗಿವ್ ದ ಥೆರಪೀಸ್. ಡಿಫ್ರೆಂಟ್ ಬೇರೆ ಬೇರೆ ಥರ ಇರುತ್ತೆ. ಕೆಲವ್ರಿಗೆ ರಿಲ್ಯಾಕ್ಸೇಷನ್ನೇ ಆಗೇ ಇರಲ್ಲ, ಕೆಲವ್ರಿಗೆ ಆ್ಯಂಗ್ಸೈಟಿ ಎಷ್ಟು ಮಟ್ಟಕ್ಕೆ ಇರ್ತಾರೆ ಅಂದರೆ ಕೆಲವರು ದಿನಗಳ್ಗಟ್ಟಲೆ ಮಲ್ಕೊಂಡಿರೋ, ನಿದ್ದೆ ಬಂದೇ ಇರಲ್ಲ. ಸೊ ಕೆಲವ್ರಿಗೆ ಅಡಿಕ್ಷನ್ ಆಗಿಬಿಟ್ಟಿರ್ತವೆ. ಎಷ್ಟೋ ಅಡಿಕ್ಷನ್ಸ್ ಆಗಿರ್ತವೆ, ಅಡಿಕ್ಷನ್ಸಿಂದನೂ ಡಿಪ್ರೆಷನ್ ಆಗೋ ಸಾಧ್ಯತೆ ಇರ್ತವೆ. ದಟ್ ಕುಡ್ ಬಿ ಆಲ್ಸೋ ಒನ್ ಆಫ್ ದ ರೀಸನ್ಸ್. ಇಲ್ಲಾಂದರೆ
ಯಾಕೆ ಡಿಪ್ರೆಷನ್ ಆಗುತ್ತೆ ಅಂತ ಕಾರಣಗಳೇ ಗೊತ್ತಾಗಲ್ಲ, ಅನ್ನೋನ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಅದರಿಂದನೂ ಡಿಪ್ರೆಷನ್ನು, ಆ್ಯಂಗ್ಸೈಟಿ, ಮೆಂಟಲ್ ಡಿಸಾರ್ಡರ್ಸ್ ಆಗೋ ಸಾಧ್ಯತೆ ಇರ್ತವೆ. ಇನ್ನು ಕೆಲವ್ರಿಗೆ ಯಾರಿಗೋ ಫ್ಯಾಮಿಲಿ ಹಿಸ್ಟ್ರಿ ಇದ್ದು, ಇದು ಎಲ್ರಿಗೂ ಅಲ್ಲ, ಒಂದೇನು 100ರಲ್ಲಿ ಒಂದು 5%, 6%ಗೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದು ಅವರಿಗೂ ಸಹ ಮೆಂಟಲ್ ಡಿಸಾರ್ಡರ್ಸ್ ಲೈಕ್ ಡಿಪ್ರೆಷನ್, ಆ್ಯಂಗ್ಸೈಟಿ, ಸ್ಕಿಜೋಫ್ರೆನಿಯಾ, BPAD, ಪರ್ಸ್ನಾಲಿಟಿ ಡಿಸಾರ್ಡರ್ಸ್, ಈಟಿಂಗ್ ಡಿಸಾರ್ಡರ್ಸ್, ಸ್ಲೀಪಿಂಗ್ ಡಿಸಾರ್ಡರ್ಸ್, ಈ ಥರದ ಬಹಳಷ್ಟು ಡಿಸಾರ್ಡರ್ಸ್ ಇರ್ತವೆ, ಎಲ್ಲವೂ ಆಗುವಂಥ ಸಾಧ್ಯತೆ ಇರ್ತವೆ. ದೀಸ್ ಆರ್ ದ ಮೆನಿ ರೀಸನ್ಸ್. ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಎಲ್ಲೋ ಒಂದು ಕಡೆ ಅವರು ಬೆಳೆದು ಬಂದ ವಾತಾವರಣದಲ್ಲಿ ಅಥವಾ ಅವರ ಫ್ಯಾಮಿಲಿ ಒಂದು ವಾತಾವರಣದಲ್ಲಿ, ಅವ್ರ ಫ್ರೆಂಡ್ಸಿನ ಒಂದು ಏನು ಪರಿಸ್ಥಿತಿ ಇರುತ್ತೆ, ಅವೆಲ್ಲ ಒನ್ ಆಫ್ ದ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಆಗಿರ್ತವೆ ಮೆಂಟಲ್ ಡಿಸಾರ್ಡರ್ಸ್, ಎಸ್ಪೆಷಲಿ ಡಿಪ್ರೆಷನ್, ಆ್ಯಂಗ್ಸೈಟಿ ಬರಲಿಕ್ಕೆ. ಅದರಲ್ಲೂ ಆರ್ಥಿಕ ಸಮಸ್ಯೆ ಇರುತ್ತಲ್ಲ ಮ್ಯಾಮ್, ಆರ್ಥಿಕ ಸಮಸ್ಯೆ ಡಿಪ್ರೆಷನ್ನ ಒಂದು ಹೈ ಪೀಕ್ ಲೆವೆಲಲ್ಲಿ ಹೋಗ್ತಿದ್ಯಾ ಅಂತ. ಯಾಕಂದರೆ ಕರೆಕ್ಟಾಗಿ ಬೇಕಾದಷ್ಟು, ಸರಿಯಾಗಿ ಬೇಕಾದಷ್ಟು ಅವ್ರು ಅಂದ್ಕೊಂಡಷ್ಟು ಅಮೌಂಟ್ ಸಿಗದೆ ಇರೋವಂಥದ್ದು. ನೀವು ಕೇಳೋದು ಇಸ್ ಅ ವೆರಿ ಗುಡ್ ಪಾಯಿಂಟ್. ಆದರೆ ತುಂಬ ಬಡವ್ರಿಗೆ ಡಿಪ್ರೆಷನ್ ಆಗಲೇಬೇಕು ಅಂತಿಲ್ವಲ್ಲ. ಈಗಿನ ಜನ್ರೇಷನ್ ಮಕ್ಳುಗಳಿಗೆ ಅದನ್ನು ನಿಭಾಯಿಸೋಕ್ಕೆ ಬಂದಿರಲ್ಲ. ಚೆನ್ನಾಗಿ ಫಸ್ಟು ಇರೋ ದುಡ್ಡಿನಲ್ಲಿ ಚೆನ್ನಾಗಿ ಖರ್ಚು ಮಾಡಿಬಿಟ್ಟು ಮ್ಯಾನೇಜ್ಮೆಂಟ್ ಆಫ್ ಮನಿ ಮಾಡೋಕ್ಕಾಗಿರಲ್ಲ, ಅಥವಾ ಎಕ್ಸೆಸಿವ್ ಆಗಿ ಸ್ಪೆಂಡಿಂಗ್ ಮಾಡಿಬಿಡ್ತಾರೆ. ಇತ್ತೀಚೆಗಂತೂ ಆನ್ಲೈನ್ ಶಾಪಿಂಗ್, ಆನ್ಲೈನ್ ಎಷ್ಟು ಮಟ್ಟಕ್ಕೆ ಆಗಿದೆ ಅಂತ ಹೇಳಿದ್ರೆ ಅಡಿಕ್ಷನ್. ಆನ್ಲೈನ್ ಶಾಪಿಂಗ್ ಅದೊಂಥರ ದೊಡ್ಡ ರೋಗ. ಅದು ವಿಡಂಬಿತ. ದಿನಕ್ಕೆ ಏನೇನೋ 13 ಡಿಫ್ರೆಂಟ್ ವಸ್ತುಗಳನ್ನ ಆನ್ಲೈನಿಂದ ತರಿಸ್ತಾರೆ. ಚೆನ್ನಾಗಿ ಡಾಕ್ಟ್ರೇ ನನ್ನ ಕೈಯಲ್ಲಿ ದುಡ್ಡಿದ್ರೇ ನನಗೆ ಸಮಾಧಾನ ಇರಲ್ಲ ಅಂಥೇಳಿ ಚೆನ್ನಾಗಿ ಶಾಪಿಂಗ್ ಮಾಡೋವಂಥದ್ದು ಇರುತ್ತೆ. ಡಿಪ್ರೆಷನ್ ಇದ್ದಾಗ ಅವರ ದುಡ್ಡನ್ನು ನಿಭಾಯಿಸುವಂಥ ಅವರ ಆಲೋಚನೆ ಸರಿಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯ ಯಾವಾಗ ಡಿಪ್ರೆಷನ್ ಇರ್ತಾನೆ, ಅವನ ರಿಲೇಷನ್ಶಿಪ್ಸನ್ನು ಚೆನ್ನಾಗಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಫೈನಾನ್ಷಿಯಲ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ನಾನು ಆವಾಗಲೇ ಹೇಳಿದೆ, ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಆಗುತ್ತೆ, ಅಟೆನ್ಷನ್ ಪ್ರಾಬ್ಲಮ್ ಆಗುತ್ತೆ, ಕ್ರಿಯೇಟಿವಿಟಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ, ಯೋಚನಾ ಶಕ್ತಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇವನ್ ಡಿಪ್ರೆಷನ್ಲಿದ್ದಾಗ ಮನುಷ್ಯ ಗಾಡಿ ಓಡಿಸ್ಬೇಕಾದ್ರೂ ಸಹ ಸರಿಯಾದ ಯೋಚನೆ ಬೇರೆ ಬೇರೆ ಎಲ್ಲೋ ಇರುತ್ತೆ, ಸರಿಯಾಗಿ ಆಲೋಚನೆ ಇದೆ. ನಾನು ಹಿಂಗೆ ಹೋಗ್ಲಾ, ಲೆಫ್ಟ್ ಹೋಗ್ಲಾ, ರೈಟ್ ಹೋಗ್ಲಾ ಅಂತ ಅಲ್ಲಿ ಯೋಚನೆ ಮಾಡೋಕೆ ಹೋದಾಗ ಆಕ್ಸಿಡೆಂಟ್ಸ್ ಆಗೋ ಸಾಧ್ಯತೆ ಇರ್ತವೆ. ಸೊ ಹಾಗಾಗಿ ತುಂಬ ಖಿನ್ನತೆ, ಆತಂಕ, ಸಮಸ್ಯೆಗಳಿದ್ದಾಗ ನಾವು ಎಷ್ಟೋ ಜನಕ್ಕೆ ಹೇಳೋದು, ನೀವು ಗಾಡಿಗಳನ್ನೇ ಓಡ್ಸೋಕೆ ಹೋಗಬೇಡಿ ಅಂತ. ಯಾಕಂದರೆ ಸಮಸ್ಯೆ, ಇವ್ರು ಆಕ್ಸಿಡೆಂಟ್ ಮಾಡಿದಾಗ ಇವರೊಬ್ಬರಿಗೆ ಸಮಸ್ಯೆ ಆಗಲ್ಲ, ರಸ್ತೆಯಲ್ಲಿ ಬೇರೆಯವ್ರಿಗೂ ಆಗುತ್ತೆ. ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡಬೇಕಾಗುತ್ತೆ. ವೆನ್ ಯು ಸೆಟ್ ಫೈನಾನ್ಸ್, ಇಟ್ಸ್ ಸರ್ಕಲ್ಲು. ಫೈನಾನ್ಸ್ ತುಂಬ ಹೆಚ್ಚು ಕಡಿಮೆ ಆದಾಗ ಡಿಪ್ರೆಷನ್ ಆಗೋ ಸಾಧ್ಯತೆ ಇರುತ್ತೆ. ಡಿಪ್ರೆಷನಲ್ಲೇ ಫೈನಾನ್ಸಸನ್ನು ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕಾಗಿರಲ್ಲ. ಸೊ ಹಾಗಾಗಿ ಒಂದಕ್ಕೊಂದು ರಿಲೇಟೆಡ್ ಇರುತ್ತೆ. ಸೊ ನಿಮಗೆ ಏನೇ ಸಮಸ್ಯೆ ಆಗ್ತಿದ್ರು, ಭಯ, ಬೇಜಾರು, ಮನಸ್ಸಿಗೆ ಸಮಾಧಾನ ಇಲ್ಲ, ನನಗೇನು ಮಾಡೋಕ್ಕಾಗ್ತಿಲ್ಲ, ಸಿಟ್ಟು ಬರ್ತಿದೆ, ಗಾಬರಿ ಆಗ್ತಿದೆ, ನಾನು ಸಿಂಪ್ಟಮ್ಸ್ ಹೇಳ್ತಾ ಹೋಗ್ತೀನಿ. ಅಂಗಲ್ಲಿ ಬೆವರ್ತಾ ಇದೆ, ತಲೆ ಸುತ್ತಂಗಾಗುತ್ತೆ, ಗ್ಯಾಸ್ಟ್ರೈಟಿಸ್ ಥರ ಅನಿಸುತ್ತೆ, ನನಗೆ ಟಾಯ್ಲೆಟ್ಗೆ ಹೋಗಬೇಕು ಅನಿಸ್ತದೆ, ಪದೇ ಪದೇ ಟಾಯ್ಲೆಟ್ಗೆ ಹೋಗ್ತಿರ್ಬೇಕು ಅನಿಸುತ್ತೆ, ಪದೇ ಪದೇ ನೀರು ಕುಡಿತಾ ಇರಬೇಕು ಅನಿಸುತ್ತೆ. ಇವೆಲ್ಲವೂ ಆ್ಯಂಗ್ಸೈಟಿ ಅಂತ ಕರಿತೀವಿ. ಆ್ಯಂಗ್ಸೈಟಿ ಅಂದರೆ ಆತಂಕದ ಸಮಸ್ಯೆಗಳು. ನನಗೆ ಇನ್ನೇನು ಹಾರ್ಟ್ ಅಟ್ಯಾಕ್, ಡಾಕ್ಟ್ರೇ ಏನು ನನಗೆ ಹಾರ್ಟ್ ಅಟ್ಯಾಕ್ ಆಗೇ ಹೋಯ್ತು, ನಾನು ಸತ್ತೇ ಹೋಗ್ಬಿಡ್ತೀನಿ ಅನ್ನೋ ಥರದಲ್ಲೂ ಬರೋರು ಇರ್ತಾರೆ. ಅದು ಪ್ಯಾನಿಕ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಅಂದರೆ ಆ ಥರದ ಫೀಲ್ ಬರ್ತಾ ಹೋಗುತ್ತೆ. ಕೆಲವ್ರಿಗೆ ತಲೆ ಯಾವಾಗಲೂ ಚಕ್ಕರ್ ಹೊಡೆದಂಗೆ ಆಗುತ್ತೆ, ಕಣ್ಣು ಮಂಜಾದಂಗೆ ಆಗುತ್ತೆ, ಗ್ಯಾಸ್ಟ್ರೈಟಿಸ್ ಆಗಿರುತ್ತೆ, ಸರಿಯಾಗಿ ಡೈಜೆಷನ್ ಆಗಲ್ಲ, ಡೈಜೆಸ್ಟಿವ್ ಇಶ್ಯೂಸ್ ಇರುತ್ತೆ. ಇಡೀ ಬಾಡಿಯಲ್ಲಿ ಎಲ್ಲಿ ಬೇಕಾದ್ರೂ ಪೇಯ್ನ್ ಆಗ್ಬೋದು. ಈ ಕುತ್ತಿಗೆ ಸಿಕ್ಕಾಪಟ್ಟೆ ನೋವಾಗ್ಬೋದು, ಸೊಂಟದ ಭಾಗದಲ್ಲಿ ಸಾಕಷ್ಟು ನೋವು, ಅಂಗಾಲ್ ಉರಿ ಜಾಸ್ತಿ ಅಂತ ಹೇಳಿರೋರ ಸಂಖ್ಯೆನೂ ಇದೆ. ತಲೆನೋವು, ತಲೆ ಎಳ್ದಂಗೆ ಆಗ್ತಿದೆ, ಸೆಳ್ದಂಗೆ ಆಗ್ತಿದೆ, ಒಂದು ಸೈಡ್ ನೋವು ಆಗ್ತಿದೆ, ಒಂದು ಸೈಡ್ ಎಳಿತಾ ಇದೆ, ಇಲ್ಲಿ ನೋಡಿ ಎಳಿದಂಗೆ ಆಗ್ತಿದೆ. ಈ ಥರದೆಲ್ಲ ಬೇರೆ ಬೇರೆ ಥರವಾದಂಥ ಸಮಸ್ಯೆಗಳು. ಕಾರಣ ಇದ್ದರೆ, ದೇಹದಲ್ಲಿ ಏನೋ ಸಮಸ್ಯೆ ಇದ್ದು ಬಂದರೆ ಫಿಸಿಕಲಿ ಪ್ರಾಬ್ಲಮ್ ಇದೆ, ಅದನ್ನು ಫಿಸಿಷಿಯನ್ಸು ಮತ್ತು ಬೇರೆ ಡಾಕ್ಟರ್ಸ್ ನೋಡ್ತಾರೆ. ಕಾರಣ ಇಲ್ಲದೇ ಇದೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಇಟ್ ಈಸ್ ಅ ಸೊಮ್ಯಾಟೋಫಾರ್ಮ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಅಂದರೆ ದೇಹದಲ್ಲಿ ಏನೇ ಸಮಸ್ಯೆ ಇಲ್ಲದ್ರೂ ಸಹ ಸಮಸ್ಯೆಗಳಿರೋ ರೀತಿ ಫೀಲ್ ಆಗ್ತಿದೆ ಅಂದರೆ ಅವೆಲ್ಲ ಮಾನಸಿಕ ಸಮಸ್ಯೆಗಳೇ. ನೀವು ಫಿಸಿಕಲಿ, ದೈಹಿಕವಾಗಿ ನೊಂದಾಗ ಮಾನಸಿಕವಾಗಿ ಡಿಸ್ಟರ್ಬ್ ಆಗೋದು ಗ್ಯಾರಂಟಿ. ಮಾನಸಿಕವಾಗಿ ಡಿಸ್ಟರ್ಬ್ ಇದ್ದಾಗ ದೈಹಿಕವಾಗಿ ಆ ಸಿಂಪ್ಟಮ್ಸ್ ಕಾಣೋದಂತೂ ಗ್ಯಾರಂಟಿ. ಸೊ ಹಾಗಾಗಿ ಹೇರ್ ಲಾಸ್ ಕಾಣ್ಬೋದು, ಕಣ್ಣು ಸುತ್ತ ಕಪ್ಪು ಕಾಣ್ಬೋದು, ಸ್ಕಿನ್ ಡ್ರೈ ಆಗ್ತಾ ಹೋಗ್ಬೋದು, ತುಂಬ ನೀರೇ ಕುಡಿಯೋಲ್ಲ. ಎಷ್ಟೋ ಜನ ಪೇಷಂಟ್ಸ್ ನೀರು ಕುಡಿಯೋದೇ ಮರ್ತೋಗಿರ್ತಾರೆ.